ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದು, ಇದರ ನೈತಿಕ ಹೊಣೆ ಮತ್ತು ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಗುರುಮೂರ್ತಿ ಒತ್ತಾಯಿಸಿದ್ದಾರೆ. ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಧುಗಿರಿ ಡಿವೈಎಸ್ಪಿಯ ಪ್ರಕರಣ ಮಾಸುವ ಮುನ್ನವೇ ಗುಬ್ಬಿ ತಾಲೂಕಿನಲ್ಲಿ ದಲಿತ ಯುವಕನ ಮೇಲೆ ದೌರ್ಜನ್ಯ ನಡೆದಿದ್ದು, ಪೊಲೀಸ್ ಇಲಾಖೆಯು ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇದು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಾಗಿದ್ದು, ಗೃಹ ಮಂತ್ರಿಯವರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ಅಂಬೇಡ್ಕರ್ ಅವರ ಹಾಡು ಹಾಕಿದ್ದಕ್ಕೆ ದಲಿತ ಯುವಕ ದೀಪು ಮೇಲೆ ಹಲ್ಲೆ ನಡೆದಿರುವುದು ಅಮಾನವೀಯ ಘಟನೆ. ದಲಿತರ ಮೇಲೆ ನಿರಂತರ ಶೋಷಣೆ ನಡೀತಾ ಇದ್ದು, ಹಲ್ಲೆ ಮಾಡಿರುವ ಆರೋಪಿ ಚಂದ್ರಶೇಖರ್ ಒಬ್ಬ ಹವ್ಯಾಸಿ ಪುಂಡನಾಗಿದ್ದು, ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ಇವೆ. ನಿರಂತರವಾಗಿ ಇಂತಹ ಕೃತ್ಯಗಳನ್ನು ಎಸಗುತ್ತಾ ಬರ್ತಾ ಇದ್ದಾನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಆರೋಪಿ ಚಂದ್ರಶೇಖರ್ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಕೆಲಸದಿಂದ ವಜಾವಣೆಗೊಳಿಸಿ ಇವರ ಸಂಪೂರ್ಣ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಆರೋಪಿಯನ್ನ ಶಾಶ್ವತ ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗುಬ್ಬಿ ತಾಲೂಕಲ್ಲಿ ತುಮಕೂರು ಜಿಲ್ಲಾ ಸಮಿತಿ ವತಿ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಗೃಹ ಸಚಿವರು ಆದಂಥ ಪರಮೇಶ್ವರ್ ಅವರು ಎಲ್ಲ ಹಂತಗಳಲ್ಲೂ ಫೇಲ್ ಆಗಿದ್ದಾರೆ. ಈ ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡೋದ್ರಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ಈ ತಕ್ಷಣವೇ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗಿದೆ. ಯಾಕೆ ಅಂದರೆ, ತಮಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮಿಕರು ತಮ್ಮೆಲ್ಲರಿಗೂ ಗೊತ್ತಿದೆ, ಮೊನ್ನೆ ತಾನೇ ಡಿವೈಎಸ್ಪಿ ಮಧುಗಿರಿಯವರು ಯಾಕೆ ಸಸ್ಪೆಂಡ್ ಆದರು ಅಂತ ಅಯೋಗ್ಯರನ್ನ, ನಾಲಾಯಕ್ ಡಿವೈಎಸ್ಪಿಗಳನ್ನ ಇಲ್ಲಿ ಹಾಕ್ಕೊಂಡಿದ್ದು ರಾಜಣ್ಣ, KN ರಾಜಣ್ಣ ಮತ್ತೆ ಗೃಹ ಮಂತ್ರಿ ಪರಮೇಶ್ವರ್ ಅವರ ಅಕ್ಷಮ್ಯ ಕೃತ್ಯ. ಅದರ ನಂತರ ಇಲ್ಲಿ ಸರಣಿ ಏನು ಪರಮೇಶ್ವರ್ ಅವರು ಇಲ್ಲಿ ಗೃಹ ಮಂತ್ರಿ ಆಗಿದ ತಕ್ಷಣ ಇಲ್ಲಿ ಉಸ್ತುವಾರಿ ಸಚಿವರಾಗಿ ದಿನದಿಂದಲೂ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ತಮಗೆ ಗೊತ್ತಿದೆ, 2 ದಿವಸದ ಹಿಂದೆ ಈ ಗುಬ್ಬಿ ತಾಲೂಕಲ್ಲಿ ಒಂದು ಹುಡುಗ, ದೀಪು ಅನ್ನೋ ಹುಡುಗ, ತನ್ನ ವಾಹನದ ಮಾಲೀಕ ಆತ ಆ ಮಾಲೀಕತ್ವದ ವಾಹನದಲ್ಲಿ ಯಾವ ಆರ್ಡರ್ ಹಾಕತ್ತಾನೆ, ಬೇರೆಯವ್ರಿಗೆ ಏನು ಬೇಕಾಗಿದೆ. ಆದರೆ ರೈಲ್ವೆ ಪೊಲೀಸರು ಕೆಲಸ ಮಾಡ್ತಾ ಇರ್ತಕ್ಕಂಥ ಚಂದ್ರಶೇಖರ್ ಆ ವಾಹನನ ತಡೆದು ಅವರಿಬ್ಬರನ್ನು ಉದ್ದೇಶಪೂರ್ವಕವಾಗಿ ಹೊಡೆದು ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಜಾತಿ ನಿಂದನೆ ಮಾಡಿದ್ದಾರೆ. ಇದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಅವನು ಮೊದಲನೇ ಕೃತ್ಯ ಏನಲ್ಲ, ಇದು ಅವನು ಹೆಬಿಚುಯಲ್ ಅಂದ್ರೆ ಹವ್ಯಾಸಿ ಪುಂಡ. ಆತನ್ನ ಕೆಲಸದಿಂದ ಕೂಡ ವಜಾ ಮಾಡಬೇಕು. ಸರ್ಕಾರಿ ಬಸ್ ಟಿಕೆಟ್ ದರ ಹೆಚ್ಚಿಸಿರುವುದನ್ನು ಖಂಡಿಸಿ ಗುಂಡ್ಲುಪೇಟೆಯಲ್ಲಿ ಕರ್ನಾಟಕ ಕಾವಲು ಪಡೆ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಸಾರಿಗೆ ಬಸ್ಗೆ ಪೂಜೆ ಸಲ್ಲಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರ ಮಹಿಳೆಯರಿಗೆ ಉಚಿತ ನೀಡುವ ನೆಪದಲ್ಲಿ ಗಂಡಸರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಶೇಕಡ 15% ಪರಿಗಣಿಸಿರುವ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರಿಗೆ ಉಚಿತ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ 15% ದರ ಬಸ್ ದರ ಹೆಚ್ಚಿಸಿ. ಇತ್ತೀಚೆಗಷ್ಟೇ ಗುಬ್ಬಿಯಲ್ಲಿ ದಲಿತ ಯುವಕನ ಮೇಲೆ ನಡೆದಿದ್ದ ಹಲ್ಲೆಯನ್ನು ಖಂಡಿಸಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಪ್ರಜಾಸೇನೆಯ ರಾಜ್ಯಾಧ್ಯಕ್ಷ ಕೆಂಪರಾಜು ಗೃಹ ಸಚಿವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಲಿತ ಯುವಕನ ಮೇಲೆ ಹಲ್ಲೆ ನಡೆದು 3 ದಿನ ಕಳೆದರೂ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ದಲಿತ ಯುವಕನ ಆರೋಗ್ಯ ವಿಚಾರಿಸಿಲ್ಲ. ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾದರೂ ನೀವು ಪಾರ್ಲಿಮೆಂಟಲ್ಲಿ ಕುಳಿತುಕೊಂಡು ಏನು ಮಾಡುತ್ತಿದ್ದೀರಾ? ತುಮಕೂರು ನಿಮ್ಮ ತವರು ಜಿಲ್ಲೆ. ದಲಿತ ಸಚಿವರು ಇಬ್ಬರು ಇದ್ದೀರಾ? ನಾಚಿಕೆ ಆಗಬೇಕು. ನೀವು ಇಬ್ಬರು ಕೂಡಲೇ ರಾಜೀನಾಮೆ ಕೊಡದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ.
ಹುಡುಗನಿಗೆ 3 ದಿನ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಸೋಷಿಯಲ್ ಮೀಡಿಯಾ ಟಿವಿಯಲ್ಲಿ ಜಾಲತಾಣದಲ್ಲಿ ಜಾಲಾಡ್ತಿದ್ರು. ಪಾರ್ಲಿಮೆಂಟಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂದರೆ ಕಣ್ಮುಚ್ಕೊಂಡು. ಮಾನ್ಯ ಸಚಿವರೇ ಇಬ್ಬರು ಇದ್ದೀರ ತವರಲ್ಲಿ, ತುಮಕೂರು ತವರಿನಲ್ಲಿ 2 ಸಚಿವರು ಜೋಡೆತ್ತು ಅಂತ ಹೇಳ್ಕೊಂತೀರ. ನಿಮ್ಗೆ ನಾಚಿಕೆಗೇಡಾಗಬೇಕು. ದಿನನಿತ್ಯ ಅಂಬೇಡ್ಕರ್ಗೆ ಅವಮಾನ ಆಗ್ತಿದೆ, ದಲಿತರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ, ಸುಲಿಗೆ ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಿದ್ರು. ಕಣ್ಮುಚ್ಕೊಂಡು ಕುಂತೈತಿ ನಿಮ್ಮ ಸರ್ಕಾರಕ್ಕೆ ನಾಚಿಕೆಗೇಡಾಗಬೇಕು. ಕೂಡಲೇ ಏನಾದ್ರೂ ಏನೀಗ ನೊಂದಿರಂತ ಕುಟುಂಬ ಪ್ರದೀಪ್ ದೀಪುನ ಕುಟುಂಬಕ್ಕೆ ಆರ್ಟಿಕಲ್ 70 ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಪ್ರಜಾಸೇನೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷ ಏನಪ್ಪ ಇವತ್ತು ಗುಬ್ಬಿ ತಾಲೂಕಿಗೆ ಒಬ್ಬ ದಲಿತ, ನಮ್ಮ ಸಮಾಜದ ದಲಿತ ಒಬ್ಬ ದೀಪು ಅನ್ನೋ ಹುಡುಗಗೆ ಸಹೋದರಿಯರು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡೋ ವಿಚಾರ ಏನಪ್ಪ ಅಂದರೆ, ಮಹಾನಾಯಕ ಒಂದು ಸಾಂಗ್ ಇಡೀ ಈ ಭಾರತಕ್ಕೆ 130 ಕೋಟಿ ಜನರಿಗೆ ಸಂವಿಧಾನ ಬರೆದಂಥ ಮಹಾನ್ ಪಿತ ಇವತ್ತು ಇಡೀ ದೇಶಾದ್ಯಂತ ಇಡೀ 130 ಕೋಟಿ ಜನರ ಬಾಯಲ್ಲಿ ಮಹಾನಾಯಕ ಸಾಂಗು ಅದೊಂದು ವೈರಲ್ ಅಂತಲ್ಲ, ಅದೊಂದು ಪೂಜೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಕರವೇ ತಾಲೂಕು ಅಧ್ಯಕ್ಷ MS ಶ್ರೀನಿವಾಸ್ ಮಾತನಾಡಿ, ತಾಲೂಕಿನಲ್ಲಿ ಇರುವ ಕಾರ್ಖಾನೆಗಳಲ್ಲಿ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಲು ಕರವೇ ನಿರಂತರ ಹೋರಾಟಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಎಲ್ಲ ಕನ್ನಡಪರ ಸಂಘಟನೆಗಳು ತಮ್ಮ ಜೊತೆ ಕೈಜೋಡಿಸಿದರೆ ಪರಭಾಷೀಯರನ್ನ ರಾಜ್ಯದಿಂದ ಓಡಿಸಿ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸಬಹುದು. ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರನ್ನ ಅಲೆದಾಡಿಸುತ್ತಿದ್ದು ಬಲಿಷ್ಠರಿಗೆ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಸಾರ್ವಜನಿಕರಾಗಿ ನಮ್ಮ ರೈತರು ಏನಾದ್ರೂ ಯಾವುದೇ ಒಂದು ಪಂಚಾಯತಿ ಆಫೀಸುಗಳು ಮತ್ತು ತಾಲೂಕು ಆಫೀಸು ಯಾವುದೇ ಒಂದು ಆಫೀಸ್ಗೆ ಹೋದ್ರೆ 6 ತಿಂಗಳಾದ್ರೂ ಕೂಡ ಅವರು ಚಪ್ಪಲಿ ಸಮಿರೋಗವರೆದು ಸಹ ಅವ್ರು ಓಡಾಡಿದ್ರು ಕೂಡ ಅವ್ರ ಕೆಲಸಗಳು ಆಗ್ತಾ ಇಲ್ಲ. ಆದ್ರೆ ಬಿಲ್ಡರ್ಗಳು ಕೂಡ ಯಾವುದೇ ಒಂದು ದಿನಕ್ಕೆ ಆ ಕೆಲಸನ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 50 ಫಾರಂ ಏನಾದ್ರು ಹಾಕೊಂಡಿದ್ರೆ ಅವ್ರಿಗೆ ಯಾವ್ದು ಜಮೀನುಗಳು ಮಂಜೂರು ಆಗ್ತಾ ಇಲ್ಲ. ಆ ಜಮೀನನ್ನ ಬೇರೆ ಬಿಲ್ಡರ್ಗಳಿಗೆ ಬೋಗಸ್ ಖಾತೆಗಳನ್ನ ಮಾಡಿ ಆ ಜಮೀನುಗಳನ್ನ ಕೋಟ್ಯಾಂತರ ರೂಪಾಯಿಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಕೆ ರಮೇಶ್ ರವರು ಸಾಕಷ್ಟು ಬೋಗಸ್ ದಾಖಲೆಗಳನ್ನ ಮಾಡಿ ಒಳ್ಳೆ ಎಲ್ಲಾ ಬಿಲ್ಡರ್ಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವರು ಈ ಒಂದು ಅನುಕೂಲನ ಮಾಡಿಕೊಡ್ತಾ ಇದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಕೂಡಾಕ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವೊಂದು ಮಾಲೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಸಹ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಆ ಹೋರಾಟದಲ್ಲಿ ಜಿಲ್ಲಾಧಿಕಾರಿ ಮತ್ತು ನಮ್ಮ ಅದಕ್ಕೆ ತಕ್ಕಂತ ಮಿನಿಸ್ಟರ್ ಕೂಡ ಸಹ ಆ ಒಂದು ಹೋರಾಟಕ್ಕೆ ಬಂದು ಆ ಒಂದು ಯಾರು ಈ ತರ ಬೋಗಸ್ ಮಾಡಿದ್ದಾರೆ, ಈ ರೈತರು ಮೋಸ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಮನೆಗೆ ಕಳಿಸೋವರೆಗೂ ನಾವು ಒಂದು ಹೋರಾಟನ ಸಹ ಯಾವತ್ತೂ ನಿಲ್ಲಿಸೋದಿಲ್ಲ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ, ಮಹಿಳಾ ಜಿಲ್ಲಾಧ್ಯಕ್ಷೆ ಲತಾಬಾಯಿ ಮಾಡಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಜಿಲ್ಲಾ ಉಪಾಧ್ಯಕ್ಷ NV ಮುರಳೀಧರ್, ತಾಲೂಕು ಕಾರ್ಯದರ್ಶಿ ಮುನಿರಾಜು ಸೇರಿದಂತೆ ಹಲವಾರು ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದ್ರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ರೋಲ್ ಕಾಲ್ ಪತ್ರಕರ್ತರಿಗೆ ಖಡಕ್ ವಾರ್ನಿಂಗ್. ಅಧಿಕಾರಿಗಳ ಕಚೇರಿಗೆ ಹೋಗಿ ಧಮಕಿ ಹಾಕಿದರೆ ಕೇಸ್ ಮಾಡಿಸುವುದಾಗಿ ಶಾಸಕ SR ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದಲ್ಲಿ ಸಿಸಿ ರಸ್ತೆ ಒಳಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಹಾಗೂ KSRTC ನಿಗಮ ಮಂಡಳಿ ಅಧ್ಯಕ್ಷ SR ಶ್ರೀನಿವಾಸ್, ಸುಮಾರು 3,48,00,000 ವಿವಿಧ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದ್ದೇವೆ. KSRTC ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಕಾರಣ ಬಿಡಿ ಭಾಗಗಳ ಬೆಲೆ ಹೆಚ್ಚಿದೆ, ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಆದ್ದರಿಂದ ಬಸ್ ದರ ಏರಿಕೆ ಮಾಡಿದ್ದೇವೆ. ಈ ಹಿಂದೆಯೂ ಬಿಜೆಪಿ ಸರ್ಕಾರ ಟಿಕೆಟ್ ದರ ಹೆಚ್ಚಿಸಿತು ಅಂತ ತಿಳಿಸಿದರು. ಯಾವ್ಯಾವ ರಸ್ತೆ ಮುಖಂಡರು ರಸ್ತೆಗಳೆಲ್ಲ ಕಾಂಕ್ರೀಟ್ಗೆ ಸುಮಾರು 3,000 ರೂಪಾಯಿಗಳಿದೆ. ಇದು ಹಿಂದೆ ಇರ್ತಕ್ಕಂಥ ಗ್ರಾಮ ದೇವತೆ ದೇವಸ್ಥಾನ ಕೂಡ ಅದನ್ನು ಕಟ್ಟಿಸ್ಲಿಕ್ಕೆ ಕಟ್ಟಿಸ್ತಾ ಇದ್ವಿ. ಅದು ಕೂಡ ನಾವು 2 ಲಕ್ಷ ರೂಪಾಯಿ ಹಾಕಿದ್ವಿ. ಅದು ಕೂಡ ನಾವೇ ಕಟ್ಟಿಸ್ಕೊಳ್ತಕ್ಕಂಥ ಎಲ್ಲ 18 ಜನಕ್ಕೂ ಸೇರಿಕೊಂಡು ನಾವು ಹೇಳಿದ್ದೀವಿ. ಅದಕ್ಕೆ ಪ್ರಮುಖವಾಗಿ ಅದು ಕಾಂಕ್ರೀಟ್ ಆಗ್ತಕ್ಕಂಥದ್ದು. ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಈಗ 20 ಲಕ್ಷ ರೂಪಾಯಿ ಹಾಕಿದ್ದೀವಿ. ಮತ್ತು ಭಾವಸಾರ ಕ್ಷೇತ್ರೀಯ ಸಮಾಜಕ್ಕೆ, ಸವಿತಾ ಸಮಾಜಕ್ಕೆ ಕೂಡ 20 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಮುಖಂಡಿದ್ದೀವಿ ಅಲ್ಲಿ
ತಾಲೂಕಿನಲ್ಲಿ ಕೆಲ ಪತ್ರಕರ್ತರು ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡುತ್ತಿದ್ದಾರೆ. ಅಂತಹ ಪತ್ರಕರ್ತರ ಮೇಲೆ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಯಾರೇ ತಪ್ಪು ಮಾಡಿದ್ದಲ್ಲಿ ಪತ್ರಿಕೆಯಲ್ಲಿ ಬರೆಯಿರಿ. ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡಿ ಹಣ ಕೇಳಿದರೆ ಅಂತಹ ಸುದ್ದಿಗಳು ನನ್ನ ಕಿವಿಗೆ ಬಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಜಗನ್ನಾಥ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಅಧಿಕಾರಿಗಳು ಇದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ವೇಗವಾಗಿ ಹಿಂಬದಿಯಿಂದ ಬಂದ ಲಾರಿಯೊಂದು ಹಣ್ಣಿನ ವ್ಯಾಪಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮೆಹಬೂಬ್ ಪಾಷಾ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಮಾನ್ವಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದಲ್ಲಿ ಸಿಸಿ ರಸ್ತೆ ಒಳಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್, ಸುಮಾರು 3,48,00,000 ವಿವಿಧ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದ್ದೇವೆ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಕಾರಣ ಬಿಡಿ ಭಾಗಗಳ ಬೆಲೆ ಹೆಚ್ಚಿದೆ, ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಆದ್ದರಿಂದ ಬಸ್ ದರ ಏರಿಕೆ ಮಾಡಿದ್ದೇವೆ. ಈ ಹಿಂದೆಯೂ ಬಿಜೆಪಿ ಸರ್ಕಾರ ಟಿಕೆಟ್ ದರ ಹೆಚ್ಚಿಸಿತು ಅಂತ ತಿಳಿಸಿದರು. ಯಾವ್ಯಾವ ರಸ್ತೆ ಮುಖಂಡ ರಸ್ತೆಗಳೆಲ್ಲ ಕಾಂಕ್ರೀಟ್ಗೆ ಸುಮಾರು 3,200 ರೂಪಾಯಿಗಳಿದೆ. ಇದು ಹಿಂದೆ ಇರ್ತಕ್ಕಂಥ ಗ್ರಾಮ ದೇವತೆ ದೇವಸ್ಥಾನ ಕೂಡ ಅದನ್ನು ಕಟ್ಟಿಸಲಿಕ್ಕೆ ಕಟ್ಟಿಸ್ತಾ ಇದ್ವಿ. ಅದು ಕೂಡ ನಾವು 1,00,000 ರೂಪಾಯಿ ಹಾಕ್ತೀವಿ. ಅದು ಕೂಡ ಹಾಗೆ ಕಟ್ಟಿಸ್ಕೊಂಡು ಎಲ್ಲ 18 ಜನಕ್ಕೂ ಸೇರಿ ಅವ್ರನ್ನ ಹೇಳಿದ್ದೀವಿ. ಅದಕ್ಕೆ ಪ್ರಮುಖವಾಗಿ ಅದು ಸುಟ್ಟು ಕಾಂಕ್ರೀಟ್ ಆಗ್ತದೆ. ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಈಗ 20 ಲಕ್ಷ ರೂಪಾಯಿ ಹಾಕಿದ್ದೀವಿ. ಮತ್ತು ಭಾವಸಾರ ಕ್ಷೇತ್ರೀಯ ಸಮಾಜಕ್ಕೆ, ಸವಿತಾ ಸಮಾಜಕ್ಕೆ ಕೂಡ 20 ಲಕ್ಷ ರೂಪಾಯಿ ವ್ಯವಸ್ಥೆ ತಾಲೂಕಿನಲ್ಲಿ ಕೆಲ ಪತ್ರಕರ್ತರು ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡುತ್ತಿದ್ದಾರೆ. ಅಂತಹ ಪತ್ರಕರ್ತರ ಮೇಲೆ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಯಾರೇ ತಪ್ಪು ಮಾಡಿದ್ದಲ್ಲಿ ಪತ್ರಿಕೆಯಲ್ಲಿ ಬರೆಯಿರಿ. ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡಿ ಹಣ ಕೇಳಿದರೆ ಅಂತಹ ಸುದ್ದಿಗಳು ನನ್ನ ಕಿವಿಗೆ ಬಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಜಗನ್ನಾಥ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಅಧಿಕಾರಿಗಳು ಇದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಭವ್ಯವಾದ ಗ್ರಾಮಸೌಧ ನಿರ್ಮಾಣ ಮಾಡಿ ಸ್ಥಳೀಯ ಆಡಳಿತ ಗಟ್ಟಿಗೊಳಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿಧಾನಸೌಧ ಮಾದರಿ ಆಡಳಿತ ಸೌಲಭ್ಯಗಳನ್ನು ನೀಡಿ ಉದ್ದೇಶಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಉದ್ಯೋಗ ಖಾತ್ರಿ ಗ್ರಾಮ ಪಂಚಾಯಿತಿ 15ನೇ ಹಣಕಾಸಿನ ಹಣವನ್ನು ಸದುಪಯೋಗಪಡಿಸಿಕೊಂಡು ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪದ ಗ್ರಾಮ ಪಂಚಾಯಿತಿ ಪಿಡಿಒ ಆರ್ ನಾಗರಾಜ್ ಅವರ ಕ್ರಿಯಾ ಯೋಜನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರ ಸಹಕಾರ ಪ್ರತಿಷ್ಠಿತ ಐಟಿ ಕಂಪನಿಗಳ ಮಾದರಿಯ ಕಟ್ಟಡದಂತೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಗೊಂಡಿರುವುದು ಸಾರ್ವಜನಿಕರ ಮೆಚ್ಚುಗೆ ಪಡೆದಿದೆ. ಎಲ್ಲರಿಗೂ ನಮಸ್ಕಾರ. ನಾವು 21 ಜನ ಸೇರಿ ಎಲ್ಲರೂ ಅಭಿವೃದ್ಧಿಯಾಗಿ ಈ ಪಂಚಾಯತಿ ಚೆನ್ನಾಗಿ ಮುಂದುವರಿಲಿ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡಿ ಇದನ್ನ ಈ ತರ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ತರ ಮುಂದುವರಿಲಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಂತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ನಾನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಶಿರಾ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಲ್ಲೂ ನನ್ನ ಒಂದು ಸಂತೋಷದಿಂದ ಹಂಚ್ಕೊಳ್ಬೇಕಾದಂಥ ವಿಷಯ ಏನಂದರೆ, ಇದೇ 9ನೇ ತಾರೀಕು ನಾವು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಈ ವಿಚಾರವನ್ನು ಇಷ್ಟು ಸಂತೋಷದಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಿ ಕಚೇರಿಗಳು ಜನಸ್ನೇಹಿ ಕೆಲಸ ಮಾಡಬೇಕಾದ್ರೆ ಆ ಕಟ್ಟಡಗಳು ಮತ್ತು ಅಲ್ಲಿನ ಒಳಾಂಗಣದ ವಿನ್ಯಾಸ ಮತ್ತು ಅಲ್ಲಿನ ಆ್ಯಂಬಿಯನ್ಸು ಇದೆಲ್ಲನೂ ಒಂದು ಉತ್ತಮ ಗುಣಮಟ್ಟದಲ್ಲಿ ಒಂದು ಜನಸ್ನೇಹಿ ರೂಪುರೇಷೆ ಹೊಂದಿದ್ರೆ ಅಲ್ಲಿಗೆ ಸಾರ್ವಜನಿಕರು ಅಪ್ರೋಚ್ ಮಾಡಲಿಕ್ಕೆ, ಅಲ್ಲಿ ಬಂದು ಅಲ್ಲಿನ ಅಧಿಕಾರಿಗಳನ್ನ ಅಪ್ರೋಚ್ ಮಾಡಲಿಕ್ಕೆ ಅಥವಾ ಯಾವುದಾದ್ರು ಒಂದು ವೆಯ್ಟಿಂಗ್ ಪೀರಿಯಡಲ್ಲಿ ಕೂತು ಕಾಯೋದಕ್ಕೆ ಅಥವಾ ಬೇರೆ ಬೇರೆ ದಾಖಲೆಗಳನ್ನು ಅವರು ಬೇರೆ ಬೇರೆ ಶಾಖಾಧಿಕಾರಿಗಳನ್ನ ಭೇಟಿ ಮಾಡಿ ಪಡ್ಕೊಳ್ಳಿಕ್ಕೆ ಅಥವಾ ತಮ್ಮ ಅಹವಾಲುಗಳನ್ನ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ವಿವಿಧ ಪಾರ್ಟಿಷನ್ ಸಮೇತ ಎಲ್ಲ ಸಿಬ್ಬಂದಿಗಳು ತುಂಬ ಶಿಸ್ತುಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಲ್ಯಾಂಡ್ ಸೆಟಪ್ಪಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದರೆ ಆ ಕಚೇರಿ ಮತ್ತು ಆ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಗೂ ಒಂದು ಗೌರವ, ಒಂದು ವಿಶ್ವಾಸ, ಒಂದು ಆತ್ಮವಿಶ್ವಾಸ ಬರ್ತದೆ. ಆ ಕಾರಣಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೆಲ್ಲಿ ಕಟ್ಟಡದ ಅವಶ್ಯಕತೆ ಇದೆ ಅಲ್ಲಿ ಒಂದು ಉತ್ತಮ ಗುಣಮಟ್ಟದ
ಹೊಸ ಹೊಸ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಇಟ್ಕೊಂಡು. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.